ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡನೀಯ ಎಂದು ಬಿಜೆಪಿ ಮುಖಂಡ ಸಿಆರ್ ಚಿದಾನಂದ್ ಹೇಳಿದರು. ಈ ಪ್ರತಿಭಟನೆಯ ನೇತೃತ್ವವನ್ನು ಬಿಜೆಪಿ ಪಕ್ಷದ ಮುಖಂಡರಾದ ಚಿದಾನಂದ್ ಸಿಆರ್, ವಿಎಚ್ಪಿ ಜಿಲ್ಲಾಧ್ಯಕ್ಷ ಬೆಕ್ಕ ರಮೇಶ್, ಹಿಂದೂ ಕಮಾಂಡರ್ಸ್ ತಾಲೂಕು ಅಧ್ಯಕ್ಷ ಜಯರಾಮ್, ಮುಖಂಡರುಗಳಾದ ನಂಜುಂಡ ಮೈನ್, ದಮ್ಮನಿಂಗಲ ರವಿ, ಕೆರೆಬೀದಿ ಜಗದೀಶ್, ಆನಂದ್, ಹರ್ಷವರ್ಧನ್, ಇಂಡಿಯನ್ ಕ್ರಿಕೆಟರ್ಸ್ ನವೀನ್, ಮಂಜುನಾಥ್, ಹರೀಶ್, ರೂಪೇಶ್, ಶಾಂತರಾಜ್, ರಾಮಣ್ಣ, ಚೇತನ್, ಅನಿಲ್ ಸೇರಿದಂತೆ ಇತರರು ಹಾಜರಿದ್ದರು. ಏನ್ ತಾವು ಮನವಿ ಕೊಟ್ಟಿದ್ದೀರಿ, ಈ ಕ್ಷಣವೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇದನ್ನು ಕಳಿಸಿಕೊಟ್ಟು ಮುಂದಿನ ಕ್ರಮ ಕಳಿಸ್ತೀನಿ. ಧನ್ಯವಾದ. ಸರಿಸುಮಾರು 5,000-6,000 ಅಕ್ರಮ ಬಾಗಿಲ ವಂಚಿತರಿದ್ದಾರೆ ಅಂತ ಹೇಳ್ತಾರೆ. ಆದರೆ ಯಾರಿಗೂ ಪತ್ತೆ ಇಲ್ಲ. ಎಲ್ಲರೂ ಪುಷ್ಟೀಕರಣಕ್ಕೋಸ್ಕರ, ವೋಟ್ ಬ್ಯಾಂಕಿಗೋಸ್ಕರ ಅವ್ರಿಗೆಲ್ಲ ಆಧಾರ್ ಕಾರ್ಡು, ಅವ್ರಿಗೆಲ್ಲ ವೋಟರ್ ಐಡಿ ಮಾಡಿಸ್ಕೊಟ್ಟಿದ್ದಾರೆ. ನಾವು ಇದನ್ನು ವಿರುದ್ಧವಾಗಿ ಪ್ರತಿಭಟನೆ ಮಾಡಬೇಕು. ಭಾರತ ದೇಶದಿಂದ ಒಬ್ಬನೇ ಒಬ್ಬ ಬಾಂಗ್ಲಾ ಪ್ರಜೆ ಇದು ಇರಬಾರ್ದು. ಅವ್ರನ್ನೆಲ್ಲರೂ ಹೊರಗಟ್ಟುವಂಥ ಪಕ್ಷ ಹಾಕಬೇಕಾಗಿದೆ. ಹಾಗಾಗಿ ದಯಮಾಡಿ ಇದನ್ನ ಪ್ರತಿಭಟನೆನ ಮುಟ್ಟಿಸುವಂಥ ಕೆಲಸ ಆಗಬೇಕು. ಇನ್ನು ಕೆಲವೇ ಕ್ಷಣದಲ್ಲಿ ನಾವು ಇಲ್ಲಿಂದ ರ್ಯಾಲಿ ಹೊರಡ್ತೀವಿ. ರ್ಯಾಲಿ ಹೊರಟು ನಮ್ಮ ಘೋಷವಾಕ್ಯ ಹಿಂದೂಗಳ ರಕ್ಷಣೆ, ಬಾಂಗ್ಲಾದೇಶ ಅಥವಾ ಪಾಕಿಸ್ತಾನದಲ್ಲಿರುವಂಥ ಹಿಂದೂಗಳ ರಕ್ಷಣೆಗೋಸ್ಕರ ನಿಮ್ಮ ಜೊತೆ ನಾವಿದ್ದೇವೆ ಅಂತ ತೋರ್ಸೋಕ್ಕೋಸ್ಕರ ಎಲ್ಲ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವಂಥ ಕೆಲವು ಆಧಾರಿತ ಮತಾಂಧಗಳು ಕೂತ್ಕೊಂಡು ನಮ್ಮ ದೇಶದ ಬಗ್ಗೆ ಅಥವಾ ನಮ್ಮ ಹಿಂದುತ್ವದ ಬಗ್ಗೆ ಒಳ ಸಂಖ್ಯೆ ಇದ್ದಾರೆ. ಅಕ್ಕಪಕ್ಕ ಅವ್ರಿಗೆ ಬೇರೆ ನೆರೆ ರಾಷ್ಟ್ರಗಳಿಗೂ ಅಲ್ಲಿಗೆ ಹೋಗಲ್ಲ, ಯಾರು ವಲಸೆ ಬರೋದೆಲ್ಲ ಭಾರತಕ್ಕೆ. ಇಲ್ಲಿ ತಿನ್ನೋದು ಅನ್ನ ಇಲ್ಲಿದು, ಕುಡಿಯೋ ನೀರು ಇಲ್ಲಿದು, ಉಸಿರಾಡೋ ಗಾಳಿ ಇಲ್ಲಿದು. ಅದನ್ನೆಲ್ಲ ಪಡ್ಕೊಂಡು ನಮ್ಮ ವಿರುದ್ಧನೇ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಇದು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಹಾಗೂ ಭಾರತ ವಿಭಜನೆ ಆದಾಗ ಮುಸಲ್ಮಾನರಿಗೆ ಪಾಕಿಸ್ತಾನ, ಬಾಂಗ್ಲಾದೇಶ ಅಂತೇಳಿ, ಹಿಂದೂಗಳಿಗೆ ಭಾರತ ಅಂತೇಳಿ ಕೊಟ್ಟಿದೆ. ನಮ್ಮ ಮಣ್ಣು ಇದು, ನಮ್ಮ ಮಾತೃಭೂಮಿ ಇದು, ನಮ್ಮ ತಾಯಿ ಸ್ವರೂಪ ಇದು. ಇಂಥ ಭಾರತದಲ್ಲೂ ನಮ್ಮ ಹಿಂದೂಗಳ ರಕ್ತ ಹರಿತಾರೆ. ದಯಮಾಡಿ ನಾವೆಲ್ಲ ಒಂದಾಗಬೇಕು. ಯಾವುದೇ ಜಾತಿ, ಭಾಷೆ, ಮತ, ಬಣ್ಣ ಯಾವುದಕ್ಕೂ ನಾವು ಸೀಮಿತವಾಗಿರಬಾರ್ದು. ವಿಷಯ ನಾನು ಮಾತನಾಡ್ತೀನಿ. ಜೋರಾಗಿ ಬೋಲೋ ಭಾರತ್ ಮಾತಾಕ್ಕೆ, ಬೋಲೋ ಭಾರತ್ ಮಾತಾಕ್ಕೆ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಂದ್ರೆ ಏನು, ಇವತ್ತು ಬಾಂಗ್ಲಾದೇಶ 75 ವರ್ಷದ ಹಿಂದೆ ನಮ್ಮ ದೇಶದಲ್ಲೇ ಇತ್ತು. ನಾವು ಉಡ್ಸಂತ ಕುನ್ನಿ ಅದು, ನಾವು ಉಡ್ಸಿದಂತ ಕೂಸದು. ಆ ಕೂಸು ಇವತ್ತು ನಮ್ಮ ವಿರುದ್ಧ ತಿರುಗಿ ಬೀಳ್ತಾ ಇದೆ, ಕೇವಲ ಮತಾಂಧ ಶಕ್ತಿಯ ಬಲದಿಂದ. ಅಂತ ಮತಾಂಧ ಶಕ್ತಿ 100 ಬಂದು ಅಡಗಿಸುವಂತ ಶಕ್ತಿ ನಮ್ಮ ಹಿಂದೂಗಳಲ್ಲಿದೆ. ಅದು ನಾವು ಅಡಗಿಸಿ ತೋರಿಸ್ತೀವಿ ಅಂತೇಳಿ ಈ ಮುಖ್ಯನ ನಾವು ತಿಳಿಸ್ತಾ ಇದೀವಿ. ಹಾಗೆ ಸರ್ಕಾರಕ್ಕೆ SIR ಬೇಗ ಜಾರಿಗೆ ತರಬೇಕು. ಹಾಗೂ ಇಲ್ಲಿ ಯಾರ್ಯಾರು ಅಕ್ರಮ ವಲಸಿಗರಿದ್ದಾರೆ ಅವ್ರನ್ನೆಲ್ಲ ಒಟ್ಟು ಆಚೆಗೆ ಹಾಕುವಂತ ಕೆಲಸಗಳನ್ನ ಮಾಡಬೇಕು ಅಂತೇಳಿ ನಮ್ಮ ಈ ಎಲ್ಲ ಸೇರಿದಂತ ಪ್ರತಿಯೊಬ್ಬ ಹಿಂದೂ ಕಡೆಯಿಂದ ನಾನು ಸರ್ಕಾರದಿಂದ ಮನವಿ ಮಾಡಿ ಕೇಳ್ಕೊತೀನಿ. ದಯಮಾಡಿ ನಿಮ್ದೆಲ್ಲ ಬೆಂಬಲ ಇದೇ ರೀತಿ ಇರಬೇಕು. ಯಾರ್ಯಾರು ನಿಮ್ಮ ಕಂಡಂತಲ್ಲಿ ಅಕ್ರಮ ವಲಸಿಗರು ಅವ್ರನ್ನೆಲ್ಲ ಗಮನಕ್ಕೆ ತಂದು ಅವ್ರನ್ನ ಆಚೆಗೆ ಹಾಕಂತ ಕೆಲಸಗಳನ್ನ ಮಾಡಬೇಕು. ಅದಕ್ಕೆಲ್ಲ ನಿಮ್ಗೆ ಸಾಕ್ಬೇಕು. ಎಲ್ಲ ಜಾತಿ ಭೇದ ಭಾವ, ಬಣ್ಣ, ಭಾಷೆ ಎಲ್ಲ ಮರೆತು ನಾವು ಒಗ್ಗಟ್ಟಾಗಲಿಲ್ಲ ಅಂದ್ರೆ ಮುಂದಿನ ದಿನ ನಮಗೂ ಕಟ್ಟಿಟ್ಟ ಬುದ್ಧಿ. ದಯಮಾಡಿ ಎಲ್ಲ ಒಗ್ಗಟ್ಟಾಗಬೇಕು. ಏನು ಕ್ರಮ ಕೈಗೊಳ್ಬೇಕು ಅದಕ್ಕೆಲ್ಲರೂ ಒಮ್ಮತದಿಂದ ನಾವೆಲ್ಲ ಸೇರಿ ನಿಮ್ಮೆಲ್ಲರಿಂದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಜಿಲ್ಲಾಧ್ಯಕ್ಷರಾದಂಥ ಬೆಕ್ಕದ ರಮೇಶ್ ಅಣ್ಣವರು ಅವ್ರಿಗೆ ಅರ್ಜಿ ಕೊಡ್ತಾರೆ. ಅರ್ಜಿ ಕೊಟ್ಟು ನಾವೆಲ್ಲರೂ ಇದರಿಂದ ಶಾಂತಿಯುತವಾಗಿ ತೆರಳೋಣ.